ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಶೇಂಗಾ ಖರೀದಿ ಕೇಂದ್ರ ಬಂದ್, ಬೀದಿಗೆ ಬಂದ ಅನ್ನದಾತ. ರೈತರಿಂದ ಬೆಂಬಲ ಬೆಲೆಯಲ್ಲಿ ಶೇಂಗಾ ಖರೀದಿಗೆ ಸರ್ಕಾರ 6,793 ರೂಪಾಯಿ ಬೆಲೆ ಘೋಷಣೆ ಮಾಡಿತ್ತು. ಅದರಂತೆ ಲಕ್ಷ್ಮೇಶ್ವರ ತಾಲೂಕಿನ ಸಿಗ್ಲಿ ಗ್ರಾಮದ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘಕ್ಕೆ ಶೇಂಗಾ ಖರೀದಿಗೆ ಅವಕಾಶ ನೀಡಿತ್ತು. ಮಾರಾಟಕ್ಕೂ ಮೊದಲು ರೈತ ತಮ್ಮ ಹೆಸರುಗಳನ್ನು ಕೇಂದ್ರದಲ್ಲಿ ನೋಂದಣಿ ಮಾಡಿಸಬೇಕಾಗಿತ್ತು. ಇದಕ್ಕಾಗಿ ಕೇವಲ 2 ದಿನ ಮಾತ್ರ ಸಮಯ ನಿಗದಿಪಡಿಸಲಾಗಿತ್ತು. ಆದರೆ 2 ದಿನಗಳಲ್ಲಿ ನೋಂದಣಿ ಮಾಡಿಸಲು ಬೆಳೆಗಾರರಿಂದ ಆಗಿರಲಿಲ್ಲ. ಅಷ್ಟರಲ್ಲಿ ಸರ್ಕಾರ ನೋಂದಣಿಯನ್ನು ಬಂದ್ ಮಾಡಿದೆ. ಇದರಿಂದಾಗಿ ಶೇಂಗಾ ಬೆಳೆಗಾರರು ಬೀದಿಗೆ ಬೀಳುವ ಪರಿಸ್ಥಿತಿ ಉದ್ಭವಿಸಿದೆ. ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಈ ವರ್ಷ 5,000 ಹೆಕ್ಟೇರ್ನಲ್ಲಿ ಶೇಂಗಾ ಬೆಳೆಯಲಾಗಿದ್ದು, ಒಕ್ಕಣೆ ಮುಗಿಸಿದ ರೈತರು ಫಸಲು ಮಾರಾಟಕ್ಕಾಗಿ ಕಾಯುತ್ತಿದ್ದರು. ಇದೇ ಸಂದರ್ಭದಲ್ಲಿ ಸರ್ಕಾರ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆದಿದ್ದು ಅವರಿಗೆ ದೊಡ್ಡ ಅನುಕೂಲವಾಗಿತ್ತು. ಆದರೆ ಕೇವಲ 2 ದಿನಗಳಲ್ಲಿ ನೂರಾರು ರೈತರ ಹೆಸರು ನೋಂದಣಿ ಮಾಡಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಸದ್ಯ ನೋಂದಣಿ ಪ್ರಕ್ರಿಯೆ ಬಂದ್ ಆಗಿದೆ. ಇನ್ನೂ ಸಾಕಷ್ಟು ರೈತರು ಹೆಸರು ನೋಂದಣಿ ಮಾಡಿಸಿಕೊಂಡಿಲ್ಲ. ಕಾರಣ ನೋಂದಣಿ ದಿನಾಂಕವನ್ನು ಮುಂದೂಡಬೇಕು ಎಂದು ಸಿಗ್ಲಿ ಗ್ರಾಮದ ಶೇಂಗಾ ಬೆಳೆಗಾರರಾದ ಎಫೆ ಕಾಳಪ್ಪನವರು ಆಗ್ರಹಿಸಿದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಸರ್ಕಾರ ಬೆಂಬಲ ಬೆಲೆ ಶೇಂಗಾ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದು ನಮ್ಮೆಲ್ಲ ರೈತರಿಗೂ ಅತಿ ಸಂತೋಷ ಆಗಿತ್ತು. ಆದರೆ ನಮ್ಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ 2 ದಿವಸ ಟೈಮ್ ಕೊಟ್ಟು ಎಲ್ಲ ರೈತರು ತಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾಡಿ 2 ದಿವಸದಾಗ ಮಾಡೋಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಅದರೊಳಗನ ಸುಮಾರು 97 ಮಂದಿ ರೈತರು ನಮ್ಮ ಕೇಂದ್ರದೊಳಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ರು ಸಹಿತ 2 ದಿವಸದಾಗ ಡೆಲಿವರಿ ತೊಗೋಬೇಕಂತ ಹೇಳಿ ನಮ್ಮ ಮೇಲೆ ಒತ್ತಡ ಹಾಕಿ 2 ದಿವಸದೊಳಗೆ ಬರೀ 30 ರೈತರು ಶೇಂಗಾ ನಾವು ಖರೀದಿ ಮಾಡಿವಿ. ಮಾಡಿದಾಗನಿಂದ ಬಂದಾಗಿದ್ದು ಇವತ್ತಿನವರೆಗೂ 8 ದಿವಸ ಆದರೂ ಚಲೋ ಆಗಬಲ್ರು. 8 ದಿವಸದ ಹಿಂದೆ ತೊಗೊಂಡು ಶೇಂಗಾ ಸಹಿತ ಡೆಲಿವರಿ ಆಗಲು ಎಲ್ಲಿ ಮುಟ್ಬೇಕಾಗಿತ್ತು ಅಲ್ಲಿಗೆ. ಅದಕ್ಕೆ ಸರ್ಕಾರ ನಮಗೆ ತೋರಿಸಿ ಕಸ್ಕೊಳ್ಳೋಂಥ ಕೆಲಸ ಮಾಡಕತ್ತೈತಿ. ಇದು ರೈತರಿಗಂತೂ ಎಷ್ಟು ಅನುಕೂಲ ಆಗಬಲ್ದು. ಆದ್ರೆ ಬೆಂಬಲ ಬೆಲೆ ಖರೀದಿ ಮಾಡಿದ್ರೆ ರೈತರಿಗೆ ಸಾಕಷ್ಟು ಅನುಕೂಲ ಆಕಿತ್ತು ಅಂತ ಹೇಳಿ ಎಲ್ಲ ರೈತರು ಇವತ್ತು ಸಾವಿರಾರು ರೈತರು ಶೇಂಗಾ ಬೆಳೆದಂಥ ರೈತರು ಇವತ್ತು ಪ್ರತಿ ಸಲ ನಮ್ಮ ಕೇಂದ್ರಕ್ಕೆ ಎಡ್ತಾಕ್ತಾರೆ. ಅದಕ್ಕೆ ದಯಮಾಡಿ ಮಾನ್ಯ DC ಅವರಲ್ಲಿ ಸಹಿತ ನಾವು ಬೆಂಬಲ ಮಾಡ್ಕೊಳ್ಳೋದು ಏನಂದರೆ, ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಈ ಬೆಂಬಲ ಬೆಲೆ ಖರೀದಿ ವೇಳೆಯನ್ನು ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನೋಂದಣಿ ಮಾಡ್ಕೊಂಡು ಅವಕಾಶ ಮಾಡಿಕೊಟ್ಟು ರೈತರ ಶೇಂಗಾ ಖರೀದಿ ಮಾಡಿದ್ರೆ ಬಡ ರೈತರಿಗೆ ಭಾಳ ಅನುಕೂಲ ಆಕತಿ ಅಂತ ಹೇಳಿ ನಾ ಇವತ್ತು DC ಅವರಲ್ಲಿ ಮನವಿ ಮಾಡ್ತೀನಿ.